ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ ಚಾವಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಶುಭ ಸಂಜೆ ಎಲ್ರಿಗೂ ನಮಸ್ಕಾರ. ಏಪ್ರಿಲ್ ತಿಂಗಳಲ್ಲಿ 24ನೇ ತಾರೀಕು ಬಂತು ಅಂದರೆ ಕನ್ನಡಿಗರಿಗೆ ಒಂದು ಹಬ್ಬ, ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬ ಬರೀ 24ಕ್ಕಲ್ಲ, ಈ 25ಕ್ಕೂ ಕಂಟಿನ್ಯೂ ಆಗ್ತಾ ಇದೆ. ಅದಕ್ಕೆಲ್ಲ ನೀವೆಲ್ಲ ಸೇರಿರೋದೇ ದೊಡ್ಡ ಸಾಕ್ಷಿ. ನಮ್ಮ ಕಲಾಭೂಮಿ ಸಹಯೋಗದೊಂದಿಗೆ ATM ತಂಡ, ATM ಅಂದರೆ ಏನು ಅಂತ ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ದೆ ನಾನು, ನೆನಪಿರ್ಬೋದು. ಸರ್ವ ಸಮಯದಲ್ಲೂ ಸಂಗೀತ, ಆಲ್ ಟೈಮ್ ಮ್ಯೂಸಿಕ್, ಆಯಿತಾ. ಈ ದಿನ ನಮ್ಮ ಕಾರ್ಯಕ್ರಮದ ಶೀರ್ಷಿಕೆ ನಾ ನಿನ್ನ ಮರೆಯಲಾರೆ. ಅಂದರೆ ಅಣ್ಣವ್ರನ್ನ ನಾವು ಮರೆಯಲ್ಲ, ನಮ್ಮನ್ನು ಅಣ್ಣವ್ರು ಮರೆಯಲ್ಲ. ಹೀಗಾಗಿ ನಾನಿನ್ನ ಮರೆಯಲಾರೆ ಅಂತ ಶೀರ್ಷಿಕೆ ಅಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಮರ ಮಧುರ ಗೀತೆಗಳ ಒಂದು ಮಧುರ ಸಂಜೆನ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇವು ಕಣ್ಣಿಗೂ ಕಿವಿಗೂ ಮುದ ನೀಡುವ ಒಂದು ವಿಭಿನ್ನ ಕಾರ್ಯಕ್ರಮ ಆಗುತ್ತೆ. ನಿಮ್ಮ ಮನಸ್ಸು ಸೂರೆಗೊಳ್ಳುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಜಾನಕಿ ಅವರು ಕನ್ನಡದಲ್ಲಿ ಎಷ್ಟು ಹಾಡುಗಳನ್ನ ಹಾಡಿರ್ಬೋದು? ಸುಮಾರು ಹಾಡುಗಳು ಹಾಡಿದ್ದಾರೆ. ಟೋಟಲ್ ಅವ್ರ ಜೀವನದಲ್ಲಿ 38,000 ಹಾಡುಗಳನ್ನ ಹಾಡಿದ್ದಾರೆ. ಒಂದು ಏನದು ಕೇರಳದ ಒಂದು ಚಾನಲ್, ಮಲಯಾಳಂ ಚಾನಲಲ್ಲಿ ಅವ್ರನ್ನ ಕೇಳಿದ್ರು, ಏನು ಆ್ಯಂಕರ್, ನಿಮಗೆ ಯಾವ ಹಾಡು ತುಂಬ ಕಷ್ಟ ಆಯಿತು ಹಾಡಬೇಕಾದ್ರೆ? ಇಷ್ಟು ಹಾಡುಗಳು ನೀವು ಹಾಡಿದ್ರಲ್ಲ, ತುಂಬ ಕಷ್ಟದ ಹಾಡು ಯಾವ ಹಾಡು ಅಂತ. ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದು, ಸರಿ ವಿಡಿಯೋ ತೋರಿಸ್ಬಿಡೋಣವಾ? ಆಮೇಲೆ ಆ ಹಾಡು ಅವ್ರು ಹೇಳಿದ್ದು ಕನ್ನಡದಲ್ಲಿ ಒಂದು ಹಾಡು. ಆ ಹಾಡನ್ನು ನಾನು ಹಾಡಬೇಕಾದ್ರೆ ನನಗೆ ಭಾಳ ಕಷ್ಟ ಆಯಿತು, ಆದರೂ ನಾನು ಹಾಡಿದೆ ಅಂತ ಹೇಳಿದರು. ಯಾರಿಗಾದ್ರೂ ಐಡಿಯಾ ಇದೆಯಾ ಆ ಹಾಡು ಯಾವುದು ಅಂತ? ಸರ್ ನಮ್ಮವ್ರು ಬಿಟ್ಟು, ನಿಮ್ಗೆ ಅಲ್ಲೇ ಎಲ್ಲ ಎಕ್ಸ್ಪ್ಲನೇಷನ್ ಆಗೋಗ್ಬಿಟ್ಟಿರ್ತದೆ, ನೀವು ಕೈ ಎತ್ತಬೇಡಿ. ಕಲಾಭೂಮಿಯವ್ರು ಬಿಟ್ಟು. ಅಬ್ಬಾ, ಯಾರು ಸರ್ ತಮ್ಮ ಹೆಸರು? ಅಲ್ಲ, ಹೆಸರು ಹೇಳಿ. ಅನಂತರಾಮ್ ಅವರ. ಅನಂತರಾಮ್ ಅವ್ರಿಗೆ ಏನು ಪ್ರೈಸ್ ಕೊಡ್ದಿರೇನ? ದೊಡ್ಡ ಚಪ್ಪಾಳೆ ಕೊಡಿಪ್ಪ. ಶಿವ ಶಿವ ಎನ್ನದ ನಾಲಿಗೆ ಏಕೆ ಅಂತ ಈ ಹಾಡು ಹಾಡಬೇಕಾದ್ರೆ, ಈ ಹಾಡು ಹಾಡಿದ ಮೇಲೆ ನಾನು ಆ ವಿಡಿಯೋ ತೋರಿಸ್ತೀನಿ. ಎಸ್ ಜಾನಕಿ ಅವರು ಮಾತಾಡಿರೋದನ್ನೇ ತೋರಿಸ್ತೀನಿ, ನಿಮ್ಗೆ ಆನಂದ ಆಗತ್ತೆ. ಅದು ಯಾಕೆ ಅಷ್ಟು ಕಷ್ಟ ಅನ್ನೋದು ಆ ಹಾಡಿನಲ್ಲಿ ನಿಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಅದು ಚಿತ್ರದ ಹೆಸರು ಹೇಮಾವತಿ ಅಂತ. ಅದರ ನಿರ್ದೇಶಕರು ಯಾರು ಗೊತ್ತಾ? ಸಿದ್ಧಲಿಂಗಯ್ಯ ಅವರು. ನೋಡಿ, ಸಿದ್ಧಲಿಂಗಯ್ಯ ಅವರು ಬರೀ ಒಂದು 18 ಪೇಜಿನ ಒಂದು ಕತೆ ಇರುತ್ತೆ, ಅದು ಇಟ್ಕೊಂಡು ಸಿನಿಮಾ ಮಾಡ್ತಾರೆ. ಅದು ಭೂತಯ್ಯನ ಮಗ ಅಯ್ಯೋ ಸೂಪರ್ ಹಿಟ್ ಆಗುತ್ತೆ. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಬರೆದಿರೋದು. ಏನು ಮಾಡ್ತಾರೆ, ಸಿಕ್ಕಿದ್ದೇ ಚಾನ್ಸ್, ಇಲ್ಲಿ ಬಂತಲ್ಲ ದುಡ್ಡು ಅಂತ ಅವ್ರದ್ದೇ ಇನ್ನೊಂದು ಕಾದಂಬರಿ ತೊಗೊಂಬರ್ತಾರೆ. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವ್ರದ್ದು ಹೇಮಾವತಿ ಅಂತ ಕಾದಂಬರಿ ತೊಗೊಂಡು 400 ಪುಟಗಳದು. ಅದನ್ನು ತೊಗೊಂಡು ಬಂದು ಸಿನಿಮಾ ಮಾಡ್ತಾರೆ. ಸಿನಿಮಾ ದುಡ್ಡು ಮಾಡಲ್ಲ. ಅಂದರೆ ವಿಪರ್ಯಾಸ ಹೀಗಿರುತ್ತೆ. ಆದರೆ ಹಾಡುಗಳು ತುಂಬ ಹಿಟ್ಟಾಗಿದೆ. ಆ ಶಿವ ಶಿವ ಎನ್ನದ ನಾಲಿಗೆ ಈ ಹಾಡನ್ನು ನಿಮ್ಮ ಮುಂದೆ ಶರಣ್ಯ ಆಚಾರ್ ಅವರು, ನನಗೆ ತಿಳಿದಂಗೆ ಈ ಮಗು ತುಂಬ ಚೆನ್ನಾಗಿ ಹಾಡುತ್ತೆ, ಯಾವುದೇ ಡೌಟ್ ಇಲ್ಲ. ಒಂದು ದೊಡ್ಡ ಚಪ್ಪಾಳೆ ಕೊಡಿ. ಏನಾದರೂ ತಪ್ಪಾದರೆ ನಮ್ಮ ಮಗು ಎಕ್ಸ್ಕ್ಯೂಸ್ ಇದ್ದೇ ಇರುತ್ತೆ. ಇದು ಎಸ್ ಜಾನಕಿಯವರೇ ಗಾನ ದೇವತೆ ಎಸ್ ಜಾನಕಿಯವರೇ ತುಂಬ ಕಷ್ಟದ ಹಾಡಂತಂದಾಗ ಉಳಿದವ್ರಿಗೆ ಅಷ್ಟು ಸುಲಭ ಆಗಲಾರ್ದು. ಪ್ರಯತ್ನ ನಮ್ಮ ಕಲಾಭೂಮಿ ತಂಡದ ಆಸ್ಥಾನ ಗಾಯಕಿ ಶರಣ್ಯ ಆಚಾರ್ಯಿಂದ. ಈ ಹಾಡಿನ ಅವಳ ಪ್ರಸ್ತುತಿ ಮುಂಚೆ ಒಂದು ನಿಮಿಷ ನಾನು ಮಾತಾಡ್ತೀನಿ. ಏನಂದರೆ, ಅವಳಿಗೆ ಈ ಹಾಡನ್ನು ಹಾಡಿಸ್ಬೇಕನ್ನೋ ಒಂದು ಆಸೆ ಇತ್ತು. ಬಟ್ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಹಾಡನ್ನು ಅವಳ ಹತ್ರ ಹಾಡಿಸೋದಕ್ಕೆ ಒಂದು ಕಾರಣ ಇದೆ. ಅದನ್ನು ಏನು ಅಂತ ನೀವು ಯಾರು ನಮಗೆ ಹಾಡು ಮುಗಿಯೋಷ್ಟರಲ್ಲಿ ಹೇಳಬಹುದು. ಈ ಹಾಡನ್ನು ಹಾಡಿಸ್ಬೇಕು ಅಂತ ಅಂದಾಗ ಅದು ತುಂಬ ಕಷ್ಟ ಇದೆ ಅಂತ ಆಯಿತು. ಅದಕ್ಕೆ ಟ್ರ್ಯಾಕ್ ಎಲ್ಲೂ ಸಿಕ್ಕಲಿಲ್ಲ. ಸೊ ಅದನ್ನು ಒಂದು ಮಿಡಿ ಸಾಫ್ಟ್ವೇರಲ್ಲಿ ಯಾರ ಹತ್ರನೋ ಅದನ್ನೊಂದು ಟ್ರ್ಯಾಕನ್ನು ಒಂದು ತಕ್ಕ ಮಟ್ಟಿಗೆ ಕ್ವಾಲಿಟಿಲಿ ಮಾಡಿಸಿದ್ದೀನಿ. ಅದಕ್ಕೆ ನಾನು ಒಂದು ಸ್ವಲ್ಪ ವರ್ಕ್ ಮಾಡಿದ್ದೀನಿ. ಹಾಗಾಗಿ ಟ್ರ್ಯಾಕ್ ಕ್ವಾಲಿಟಿಲಿ ಏನಾರು ಸ್ವಲ್ಪ ವ್ಯತ್ಯಾಸ ದಯವಿಟ್ಟು ಕ್ಷಮೆ ಇರಲಿ. ಅವಳ ಪ್ರಸ್ತುತಿನ ಮಾತ್ರ ಗಮನಿಸ್ತಾ ಬರೋಣ. ಓಕೆ.
ನಾ ತನನಾ ನಾ ಶಿವ ಶಿವ ಎನ್ನದ ನಾಲಿಗೆಯೇಕೆ ಶಿವ ಶಿವ ಎನ್ನದ ನಾಲಿಗೆಯೇಕೆ ಶಿವನನು ಸ್ಮರಿಸದ ಜೀವವು ಏಕೆ ಶಿವ ಶಿವ ಎನ್ನದ ನಾಲಿಗೆಯೇಕೆ ಶಿವನನು ಸ್ಮರಿಸದ ಜೀವವು ಏಕೆ ಶಿವ ಶಿವ ಎನ್ನದ ನಾಲಿಗೆ ಏಕೆ ಪೂಜೆಯ ಮಾಡದ ಕರವೇಕೆ ಪೂಜೆಯ ಮಾಡದ ಕರವೇಕೆ ಸೇವೆಯ ಮಾಡದ ಜನ್ಮವೇಕೆ ಹೇಳು ಪೂಜೆಯ ಮಾಡದ ಕರವೇಕೆ ಸೇವೆಯ ಮಾಡದ ಜನ್ಮವೇಕೆ ಹೇಳು ಶಿವ ಶಿವ ಎಂದದ ನಾಲಿಗೆ ಏಕೆ ಈಶ್ವರನೆಂದರೆ ಶಾಶ್ವತ ಸುಖವು ಶಂಕರನೆಂದರೆ ಸಂತೋಷ ದಿನವು ಈಶ್ವರನೆಂದರೆ ಶಾಶ್ವತ ಸುಖವು ಶಂಕರನೆಂದರೆ ಸಂತೋಷ ದಿನವು ಪ್ರೇಮದಿ ಕೂಗಲು ಶಂಕರ 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 ಪ್ರೇಮದಿ ಕೂಗಲು ಶಿವ ಬಂದು ಪ್ರೇಮದಿ ಕೂಗಲು ಶಿವ ಬಂದು ದರ್ಶನ ನೀಡುವ ದೀನರಾತ್ಮ ಬಂದು ಪ್ರೇಮದಿ ಕೂಗಲು ಶಿವ ಬಂದು ದರ್ಶನ ನೀಡುವ ದೀನರಾತ್ಮ ಬಂದು ಶಿವ ಶಿವ ಎನ್ನದ ನಾಲಿಗೆ ಏಕೆ ಮಾದ ಮದ ದಮ ಗರಿ ಸರಿ ಗಮ ಗರಿ ಸರಿದ ಸರಿಗ ಈಶ್ವರ ಎಂದರೆ ಶಾಶ್ವತ ಸುಖವು ಸಾಸ ಸನಿ ಸರಿ ಸಗರಿ ಸನಿ ಸದ ಮದನಿ ಸದ ಗಮದನಿ ಸದ ಸದ ಶಂಕರನೆಂದರೆ ಸಂತೋಷ ದಿನವು
ಸದ ಮದ ಮದ ಮಗ ಮ ಗಮ ಗರಿಗ ಮದ ಸದ ಮಗರಿ ಸರಿಗ ಈಶ್ವರ ಎಂದರೆ ಧನಿ ಸರಿ ಗರಿ ಸರಿ ಧನಿ ಪದನಿ ಸರಿ ಸರಿದ ಮಗ ಗಮದನಿ ಸ ನಿದಪಮ ಶಂಕರನೆಂದರೆ ಸದ ಮದ ಸದ ಮಗರಿ ಗಮ ಗಮ ಗರಿ ಸರಿ ಸರಿ ಗಮದ ಸರಿ ಸಾನಿ ಸನಿ ಧನಿ ದ ಮದ ಮ ಗಮ ಗರಿ ಸರಿ ಸರಿ ಗಮದ ಸರಿ ಗರಿ ಸಗರಿ ಸದ ಸರಿ ಗಮ ಗಮದ ಮದನಿದ ರಿ ಗರಿ ಧನಿದ ಸರಿ ಗರಿ ಗಮ ಗಮದ ಮದ ಸದ ಸರಿ ಸರಿ ಗರಿ ಗಮ ಗಮದ ಮದ ಸ ಸದ ಮದ ಮಗ ಮಗರಿ ಗರಿ ಸರಿ ಸದ ಸದ ಮದ ಮಗ ಮಗರಿ ಗರಿ ಸ ಗರಿ ಸರಿ ಸದ ಸ ರಿ ಸದ ಸದ ಮದ ಸದ ಮದ ಮಗ ಮ ಸರಿ ಗರಿ ಸರಿ ಧನಿದ ನೀ ರಿ ಸರಿ ದ ಮಗ ಮ ಧನಿ ಸರಿ ಧನಿ ಸಾರಿ ಗಮ ಗರಿ ಸರಿ ದ ಸರಿ ಗರಿ ಸದ ಸ ಮ ದ ಸರಿ ಸದ ಮದ ಮ ದ ಮಗ ಮದ ನಿ ದ ಮದ ನಿ ಸನಿ ಧನಿ ಸರಿ ಸನಿ ಸರಿ ಸನಿ ಸರಿ ಗಮ ಗರಿ ಸದ ಸ ದ ಸರಿ ಗರಿ ಸದ ಮದ ಮದ ಸರಿ ಸ ಗಮ ಗಮ ಗರಿ ಸರಿ ಗರಿ ಸನಿ ದ ಮಗ ಗರಿ ಸ ಈಶ್ವರನೆಂದರೆ ಶಾಶ್ವತ ಸುಖವು താങ്ക് യു ധന്യവാദಗಳು ಎಲ್ಲರಿಗೂ ಮತ್ತು ഇനിയൊരു പാട്ടുണ്ട് കന്നഡത്തിൽ ഹേമാവതി എന്ന ഒരു ചിത്രത്തിൽ ഒരു പാട്ട് പാടി ഞാൻ അത് MS ഗോപാലകൃഷ്ണൻ വയലൻ എന്റെ ചീനാക്കുട്ടി മൃദംഗം ക്ലാസിക്കല് 2 രാഗം മിക്സ് എൽ വൈദ്യനാഥൻ മ്യൂസിക് ചെയ്തു 2 രാഗം തോടി അഭോഗി 2 രാഗം മിക്സ് എനിക്ക് ക്ലാസിക്കൽ ഒന്നും അറിയില്ല അത്ര അത് എങ്ങനെയാൽ പാട്ടെല്ലാം കൂടെ ഞാൻ വളരെ ഈസി ആയിട്ട് പാടും പക്ഷെ അവസാനം ഇരിക്കുന്ന സ്വരം വളരെ ഫാസ്റ്റാണ് അവിടെ പോകുന്നത് വരെ എന്ത് പാട്ടെന്ന് എനിക്കറിയില്ല അവിടെ പോയി പാട്ട് കൊടുത്തു പ്രാക്ടീസ് ചെയ്ത് സ്റ്റേജിൽ പാടുന്നത് വരെ അപ്പോൾ ആ പാട്ട് പഠിച്ച് റെക്കോർഡ് ചെയ്യുന്നത് വളരെ ശ്രമമാണ് ആ പാട്ട് കേട്ടാൽ തന്നെ നിങ്ങൾക്ക് മനസ്സിലാകും പാട്ടിന്റെ പേര് ശിവ ശിവ എന്നത നാലികെ ഏകെ അത് ഭഗവാനെ ഞാൻ ത്യാഗരാജസ്വാമി രാഘവേന്ദ്ര സ്വാമിയെ പ്രാർത്ഥന ചെയ്തു നിങ്ങൾ തന്നെ എനിക്ക് അനുഗ്രഹിക്കണം ഈ പാട്ട് എങ്ങനെ ഞാൻ പാടും അവർ MS ഗോപാലകൃഷ്ണൻ വയലൻ അവർ ഇത് ചേഞ്ച് ചെയ്യൂ ഇത് പാടാൻ സാധ്യമില്ല വയലനിലെ വാസിക്കാം പാടുന്നത് വളരെ ശ്രമം എന്ന് പറഞ്ഞു പക്ഷെ എൽ വൈദ്യനാഥ് ഞാൻ മാറ്റുന്നില്ല അവർക്ക് തീർച്ചയായിട്ടും ജാനകി പാടും എന്ന് പറഞ്ഞു ചേഞ്ച് ചെയ്യാൻ പറയാൻ എനിക്ക് അവമാനം ഞാൻ പറയുന്നില്ല ഏത് കൊടുത്താലും അത് പാടും അങ്ങനെ പാടി ഭഗവാന് ത്യാഗരാജ സ്വാമി ഒരു രാഗം രാഘവേന്ദ്ര സ്വാമി ഒരു രാഗം പാടി ഞാൻ പാടിയിട്ടില്ല ഇന്ന് 2 രാഗം അല്ലേ 2 രാഗം 2 പേർ പാടി ജാനകിയുടെ വോയിസില് അത്ര തന്നെ ചേച്ചി അതൊന്നും അത് കേൾക്കേണ്ട ഒരു പാട്ടാണ് അത് കേട്ട് കഴിഞ്ഞതൊരു മനുഷ്യനാണോ പാടിയതെന്ന് നമുക്ക് അതിശയം തോന്നുന്നു അത്രയ്ക്കൊരു ചേച്ചി അങ്ങനെയാണ് നമ്മുടെ കണ്ടസ്റ്റൻസിന് കേൾപ്പിച്ചു കൊടുക്കണം മാത്രമല്ല കന്നഡ പാട്ടായതുകൊണ്ട് നമ്മുടെ മലയാളികൾക്ക് അത് കേൾക്കാൻ ഒരുപാട് സ്കോപ്പ് കുറവാണ് അതുകൊണ്ട് തീർച്ചയായിട്ടും അത് ഇവിടെ ഇട്ട് എല്ലാവർക്കും കണ്ടസ്റ്റൻസും ഞങ്ങൾ സിംഗേഴ്സ് എല്ലാവർക്കും അത് കേൾക്കേണ്ട ഒരു പാട്ടാണ് ലാംഗ്വേജ് ഏതായാലും പാട്ട് കേൾക്കണം ഒരു പ്രാവശ്യം ಶಿವ ಶಿವ ಎನ್ನದ ನಾಲಿಗೆಯೇಕೆ ಶಿವ ಶಿವ ಎನ್ನದ ನಾಲಿಗೆಯೇಕೆ ಶಿವನನ್ನು ಸ್ಮರಿಸದ ಜೀವವು ಏಕೆ ಶಿವ ಶಿವ ಎನ್ನದ ನಾಲಿಗೆಯೇಕೆ ಸದ ಮದ ಗರಿ ಗಮದ ಗರಿ ಗರಿ ಗಮದ ಮದ ಗಮ ಗರಿ ಗರಿ ಗಮದ
ഞാൻ പറയാം, എന്തെങ്കിലും ഒരു ചെറിയൊരു അഹങ്കാരം പാട്ടുകാരിയാണെന്ന് ഒരു അഹങ്കാരം ആർക്കെങ്കിലും ഉണ്ടെങ്കിൽ ഈ ഒരു പാട്ട് കേട്ടാൽ അത് ഇതൊക്കെ ലൈവ് ഒറ്റയടിക്ക് പാടിയതാന്ന് ഓർക്കുമ്പോ നമ്മളൊക്കെ ജാനകിയമ്മയുടെ കാല് കഴുകിയ വെള്ളം എത്ര കുടിച്ചാലും കുഴപ്പമില്ല. ഇപ്പോൾ ഈ പാട്ട് ഞാൻ പാടിയോ? എനിക്ക് പാടാൻ സാധ്യമോ? എനിക്കൊന്നും ക്ലാസിക്കൽ അറിയില്ല, ഒന്നുമില്ല. അത് ഭഗവാൻ തന്നെ എനിക്കുള്ളിൽ നിന്ന് പാടി. എനിക്കൊന്നും അറിയില്ല. അതുകൊണ്ട് ಇങ്ങನೆയുള്ള ಸಾಂಗ್ നിങ്ങൾ ಕೇಳ್ಕಣೋ. ಈ ಹಾಡು ಹೇಗನಿಸ್ತು? ಒಂದು ದೊಡ್ಡ ಚಪ್ಪಾಳೆ ಕೊಡ್ಬೋದಾ? ಜಾನಕಿ ಅವರಿಗೆ ಕಷ್ಟವಾದಂತ ಹಾಡನ್ನ ನಮ್ಮ ಮಗು ಹಾಡಿದೆ. ಸೊ ಗಾಡ್ ಬ್ಲೆಸ್ ಯು ಮಾ, ನಿನ್ಗೆ ಒಳ್ಳೇದಾಗ್ಲಿ. ನಾವು ಈ ಹಾಡನ್ನ ಯಾಕೆ ತಗೊಂಡಿದ್ದು ಅಂತಂದ್ರೆ, ನಿನ್ನೆ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಗೊತ್ತಾಯ್ತಾ? ಮೊನ್ನೆ ಯಾರ್ದು ಹುಟ್ಟುಹಬ್ಬ? ಮೊನ್ನೆ ಎಸ್ ಜಾನಕಿ ಅವರ ಹುಟ್ಟುಹಬ್ಬ. ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು ಕೋರಂತ ಒಂದು ಕೆಲಸ ನಾವು ಮಾಡಬೇಕಾಯ್ತು ಅಂತ ಅನ್ಕೊಂಡು ಈ ಒಂದು ಕಷ್ಟದ ಹಾಡನ್ನ ಅವಳಿಗೆ ಹೇಳಿ ಮಾಡಿದ್ದು ಚೆನ್ನಾಗಿ ಕಲ್ತ್ಕೊಂಡಿದ್ದಾಳೆ ಅಂತ ನಂಗೆ ಅನ್ಸುತ್ತೆ. ಒಂದು ದೊಡ್ಡ ಚಪ್ಪಾಳೆ ಕೊಡಿ. ಧನ್ಯವಾದಗಳು.